ಕನ್ನಡಿಗ ಚಾನೆಲ್ ವೈಟಿಯಿಂದ ಡಾಕ್ಟರ್ ಎಸ್ ಅವರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಶ್ರಾವಣ ಮಾಸದ ನಿಮಿತ್ತವಾಗಿ ಒಂದು ಪುಣ್ಯಕ್ಷೇತ್ರಕ್ಕೆ ತಮ್ಮೆಲ್ಲರನ್ನೂ ಕೂಡ ಕರೆದುಕೊಂಡು ಹೋಗಲಿಕ್ಕೆ ಬಯಸಿದ್ದೇನೆ. ಆ ಒಂದು ಪುಣ್ಯಕ್ಷೇತ್ರ ಇರುವ ಒಂದು ಜಿಲ್ಲೆ ಯಾವುದು, ಅದು ಯಾವ ತಾಲೂಕಿನಲ್ಲಿ ಬರ್ತದೆ, ಜೊತೆಗೆ ಆ ತಾಲೂಕಿನಲ್ಲಿ ಇರ್ತಕ್ಕಂಥ ಯಾವ ಗ್ರಾಮದಲ್ಲಿ ಈ ಒಂದು ಪುಣ್ಯಕ್ಷೇತ್ರವನ್ನು ನೀವು ವೀಕ್ಷಣೆ ಮಾಡಬಹುದು, ಆ ಒಂದು ದೇವರ ಅನುಗ್ರಹಕ್ಕೆ ಪಾತ್ರರಾಗಬಹುದು ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ದೇವಸ್ಥಾನಕ್ಕೆ ಇರತಕ್ಕಂಥ ಐತಿಹಾಸಿಕ ಒಂದು ಪರಂಪರೆಯನ್ನು ಕೂಡ ಈ ಒಂದು ಸಂಚಿಕೆಯಲ್ಲಿ ನಾನು ತಮಗೆ ಹೇಳಲಿಕ್ಕೆ ಬಯಸಿದ್ದೇನೆ. ಇದು ಇರುವುದು ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಕಮ್ಮಸಂದ್ರ ಅನ್ನುವಂಥ ಗ್ರಾಮದಲ್ಲಿ ಬರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಈ ಕ್ಷೇತ್ರಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ, ಪರಂಪರೆ ಇದೆ ಅನ್ನುವಂಥ ಮಾತುಗಳನ್ನು ಕೂಡ ಉಲ್ಲೇಖ ಮಾಡ್ಬೋದು. ಈ ಕಮ್ಮಸಂದ್ರದಲ್ಲಿ ಇರತಕ್ಕಂಥ ಈ ಪುಣ್ಯಕ್ಷೇತ್ರ ಕೋಟಿಲಿಂಗೇಶ್ವರ ಪುಣ್ಯಕ್ಷೇತ್ರ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರತಕ್ಕಂಥ ಒಂದು ಪುಣ್ಯಕ್ಷೇತ್ರ. ಈ ಪುಣ್ಯಕ್ಷೇತ್ರ, ಈ ಕ್ಷೇತ್ರದಲ್ಲಿ ಎಲ್ಲ ದೇವತೆಗಳನ್ನು ಕೂಡ ನಾವು ವೀಕ್ಷಣೆ ಮಾಡ್ಬೋದು, ನಮ್ಮ ಒಂದು ಹರಕೆಯನ್ನು ತೀರಿಸ್ಬೋದು. ನಾವು ಏನಾದರೂ ಬೇಡ್ಕೊಂಡ್ರೆ ಇಲ್ಲಿ ಒಂದು ಒಳ್ಳೆಯದಾಗತ್ತೆ ಅನ್ನುವಂಥ ಎಲ್ಲ ಪರಿಕಲ್ಪನೆಯನ್ನು ಕೂಡ ಇಲ್ಲಿ ಕಂಡುಕೊಳ್ಬೋದಾಗಿದೆ. ಜೊತೆಗೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ಮಹಾಗಣಪತಿ, ಆದಿಲಕ್ಷ್ಮಿ, ಸರಸ್ವತಿ ಹಾಗೂ ಎಲ್ಲ ದೇವತೆಗಳ ಒಂದು ನೆಲೆವೀಡಾಗಿರ್ತಕ್ಕಂಥ ಈ ಕ್ಷೇತ್ರ, ಪುಣ್ಯಕ್ಷೇತ್ರ ಕೋಟಿಲಿಂಗೇಶ್ವರ ಕ್ಷೇತ್ರ ಅಂತಲೇ ಇಲ್ಲಿ ಹೇಳಬಹುದಾಗಿದೆ. ಈ ಕ್ಷೇತ್ರಕ್ಕೆ ರಾಜ್ಯ ಹಾಗೂ ದೇಶದ ವಿವಿಧ ಭಾಗಗಳಿಂದ ಸಾಕಷ್ಟು ಜನ, ಸಾವಿರಾರು ಭಕ್ತರು ಆಗಮಿಸಿ ತಮ್ಮ ಭಕ್ತಿ ಭಾವನೆಯನ್ನು ಈ ಒಂದು ಪುಣ್ಯ ಕ್ಷೇತ್ರದಲ್ಲಿ ಸಮರ್ಪಣೆ ಮಾಡಿ ಪುನೀತರಾಗ್ತಿರ್ತಕ್ಕಂಥ ಒಂದು ಕ್ಷೇತ್ರ ಕೋಟಿಲಿಂಗೇಶ್ವರರ ಕ್ಷೇತ್ರ ಅಂತಲೇ ಹೇಳ್ಬೋದು. ಜೊತೆಗೆ ಇಲ್ಲಿ ನೌಕರಿ ಹತ್ತದೇ ಇರತಕ್ಕಂಥವ್ರಿಗೆ, ಅಂದರೆ ಉದ್ಯೋಗ ಹತ್ತದೇ ಇರತಕ್ಕಂಥವ್ರಿಗೆ, ಸಂತಾನ ಪ್ರಾಪ್ತಿ ಆಗದೇ ಇರತಕ್ಕಂಥವರಿಗೆ, ಆಮೇಲೆ ಸುಖ, ಶಾಂತಿ, ನೆಮ್ಮದಿಯನ್ನು ಜೀವನದಲ್ಲಿ ಕಾಣದೇ ಇರತಕ್ಕಂಥವರಿಗೆ ಇಲ್ಲಿ ಇದು ನಿಜಕ್ಕೂ ಕೂಡ ಕಾಮಧೇನು ಕಲ್ಪ ವೃಕ್ಷ ಅನ್ನುವಂಥ ಒಂದು ನಂಬಿಕೆ ಭಕ್ತರದ್ದು. ಜೊತೆಗೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಸ್ವಾಮಿಯ ಮೂಲ ಕ್ಷೇತ್ರವೂ ಕೂಡ ಈ ಒಂದು ಧರ್ಮಸ್ಥಳದ ಮೂಲ ಕ್ಷೇತ್ರವೂ ಆಗಿದೆ ಅಂತಲೇ ಈ ಸಂದರ್ಭದಲ್ಲಿ ನಾವು ಅರ್ಚಕರಿಂದ ತಿಳಿದುಕೊಂಡಂಥ ಒಂದು ಸಂಗತಿ. ಜೊತೆಗೆ ಈ ಕ್ಷೇತ್ರದಲ್ಲಿ ಬರ್ತಿರ್ತಕ್ಕಂಥ ಕೋಟಿಲಿಂಗೇಶ್ವರ, ಈಗ ಕೋಟಿ ಲಿಂಗಗಳೇನಿಲ್ಲ, ಇಲ್ಲಿ 90 ಲಕ್ಷ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನೂ ಕೂಡ 10 ಲಕ್ಷ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡುವವರಿದ್ದಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಅಲ್ಲಿ ಅರ್ಚಕರಿಂದ ನಾವು ತಿಳಿದುಕೊಂಡೆವು. ಇಲ್ಲಿ ಯಾರೇ ಬೇಕಾದರೂ ಕೂಡ ಸಂಕಲ್ಪವನ್ನು ಮಾಡಿಕೊಂಡ್ರೂ ಕೂಡ ಆ ಸಂಕಲ್ಪಗಳೆಲ್ಲವೂ ಕೂಡ ಈಡೇರ್ತವೆ. ಜೊತೆಗೆ ಈ ಒಂದು ಕ್ಷೇತ್ರದಲ್ಲಿ 152 ಅಡಿಯಷ್ಟು ಬೃಹದಾಕಾರದ ಶಿವಲಿಂಗ ಮೂರ್ತಿ, ಆ ಶಿವಲಿಂಗ ಮೂರ್ತಿಯ ಎದುರಿಗೆ 56 ಅಡಿಗಳಷ್ಟು ಎತ್ತರದ ನಂದಿ ವಿಗ್ರಹವನ್ನು ಕೂಡ ನಾವು ಕಾಣಬಹುದಾಗಿದೆ. ಇನ್ನು 10 ಲಕ್ಷ ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡುವವರಿದ್ದಾರೆ ಅನ್ನುವಂಥ ಒಂದು ವಿಷಯವನ್ನು ಕೂಡ ನಾವು ಇಲ್ಲಿ ಬಂದಾಗ ಈ ಒಂದು ಕ್ಷೇತ್ರದಲ್ಲಿ ನಮಗೆ ತಿಳಿತು. ಜೊತೆಗೆ ಈ ಕ್ಷೇತ್ರದಲ್ಲಿ ಇರತಕ್ಕಂಥ ಪ್ರತಿಯೊಂದು ದೇವರನ್ನು ಕೂಡ ನಾವು ಸಂದರ್ಶನ ಮಾಡಿ ನಮ್ಮ ಭಕ್ತಿಯ ಒಂದು ಪರಾಕಾಷ್ಠೆಯನ್ನು ಮೆರೆಯುವುದು ಇಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬರ ಒಂದು ಕರ್ತವ್ಯ ಅನ್ನುವಂಥ ಭಾವನೆಯೂ ಕೂಡ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಆಗುವ ಒಂದು ಸಂತೋಷವನ್ನು ವರ್ಣಿಸಲು ಸಾಧ್ಯ ಅನ್ನುವಂಥ ಒಂದು ಮಾತನ್ನು ಈಗ ನಾನು ಹೇಳ್ತಾ ಇದ್ದೇನೆ. ಜೊತೆಗೆ ಇಲ್ಲಿ ಒಂದು ದಾರವನ್ನು ಕಟ್ಟುವಂಥ ಒಂದು ಸಂಪ್ರದಾಯವನ್ನು ಕೂಡ ಇಟ್ಟಿದ್ದಾರೆ. ಅದೇನಂತಂದರೆ, ನೌಕರಿ ಹತ್ತದೇ ಇರತಕ್ಕಂಥವರಿಗೆ, ಪುತ್ರ ಸಂತಾನ ಹಾಗೂ ಮಕ್ಕಳ ಸಂತಾನ ಆಗದೇ ಇರತಕ್ಕಂಥವರಿಗೆ, ಹಾಗೂ ಜೀವನದಲ್ಲಿ ನೆಮ್ಮದಿಯನ್ನು, ಸುಖವನ್ನು, ಶಾಂತಿಯನ್ನು, ಸಮೃದ್ಧಿಯನ್ನು ಕಾಣಬೇಕಾದಂಥವರಿಗೆ ಇಲ್ಲಿ ಅವೆಲ್ಲವುಗಳು ಕೂಡ ಸಿಗಬೇಕಾದರೆ ಇಲ್ಲಿ ಒಂದು ಗಿಡಕ್ಕೆ ದಾರವನ್ನು ಕಟ್ಟುವಂಥ ಸಂಪ್ರದಾಯವೂ ಕೂಡ ಇದೆ. ಇಲ್ಲಿ ಆ ದಾರವನ್ನು ಕಟ್ಟಿ ಹರಕೆಯನ್ನು ಹೊತ್ತು ಹೋದರೆ ಅವರಿಗೆ ಶೀಘ್ರದಲ್ಲಿಯೇ ಅವರು ಬೇಡಿಕೊಂಡಿರ್ತಕ್ಕಂಥ ಒಂದು ಹರಕೆ ಈಡೇರ್ತೈತಿ ಅನ್ನುವಂಥ ಒಂದು ಪರಿಕಲ್ಪನೆಯೂ ಕೂಡ ಇಲ್ಲಿಯ ಒಂದು ಕ್ಷೇತ್ರದ ಮಹಿಮೆಯಾಗಿರ್ತಕ್ಕಂಥ ಒಂದು ವಿಷಯವನ್ನು ಕೂಡ ಈಗ ನಾನು ಹೇಳಲಿಕ್ಕೆ ಬಯಸಿದ್ದೇನೆ. ನಿಜಕ್ಕೂ ಕೂಡ ಈ ಪುಣ್ಯಕ್ಷೇತ್ರ ಇರುವ ಒಂದು ಗ್ರಾಮ ಕಮ್ಮಸಂದ್ರ.
ಈ ಕಮ್ಮಸಂದ್ರದ ಗ್ರಾಮಕ್ಕೆ ಪ್ರತಿಯೊಬ್ಬರು ಕೂಡ ಸಂದರ್ಶನ ಮಾಡಿರಿ. ಇಲ್ಲೇ ಇರತಕ್ಕಂಥ ಕೋಟಿ ಲಿಂಗೇಶ್ವರರ ಒಂದು ಸಾನ್ನಿಧ್ಯವನ್ನು, ಈ ಸಾನ್ನಿಧ್ಯದಲ್ಲಿ ಇರತಕ್ಕಂಥ ಕೋಟಿ ಲಿಂಗೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ಪುನೀತರಾಗ್ತೀರಿ ಅನ್ನುವಂಥ ಒಂದು ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸಿದ್ದೀನಿ. ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿಯವರೆಗೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ಕನ್ನಡ ಚಾನಲ್ ಜೊತೆಗೆ ಹಂಚಿಕೊಳ್ಳ್ರಿ. ಜೊತೆಗೆ ಈ ಒಂದು ಪುಣ್ಯಕ್ಷೇತ್ರವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಬಂಧುಗಳಿಗೆ, ಆತ್ಮೀಯರಿಗೂ ಕೂಡ ತಲುಪಿಸುವಂಥ ಕಾರ್ಯವನ್ನು ಮಾಡಿರಿ. ಅವರೆಲ್ಲರೂ ಕೂಡ ಈ ಪುಣ್ಯಕ್ಷೇತ್ರದ ಸಂದರ್ಶನವನ್ನು ಮಾಡಿ ಈ ಒಂದು ಮಹಿಮೆಯನ್ನು ತಿಳಿದುಕೊಂಡು ಅವರು ಕೂಡ ಪುನೀತರಾಗಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ನಾನು ಈ ಸಂಚಿಕೆಯನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಇಲ್ಲಿ ಇರ್ತಕ್ಕಂಥ ಪುಣ್ಯಕ್ಷೇತ್ರವನ್ನು ಸಂದರ್ಶನ ಮಾಡಬೇಕಾದ್ರೆ ಪುಣ್ಯ ಮಾಡಿರಬೇಕು ಅನ್ನುವಂಥ ಪ್ರತೀತಿಯೂ ಕೂಡ ಇದೆ. ಕೋಟಿ ಲಿಂಗಗಳನ್ನು ನಾವು ಒಂದೇ ಕ್ಷೇತ್ರದಲ್ಲಿ ಕಾಣುವಂಥ ಒಂದು ಕ್ಷೇತ್ರ ಕೋಟಿ ಲಿಂಗೇಶ್ವರ ಪುಣ್ಯಕ್ಷೇತ್ರ ಅಂತಲೇ ಹೇಳ್ಬೋದು. ಹೀಗಾಗಿ ಇಲ್ಲಿ ಸಾಕಷ್ಟು ವಾಹನಗಳ ಸೌಕರ್ಯವೂ ಇದೆ, ಸಂಚಾರದ ವ್ಯವಸ್ಥೆಯೂ ಕೂಡ ಇಲ್ಲಿ ಇದೆ. ಅದನ್ನೆಲ್ಲರೂ ಕೂಡ ಸದ್ಬಳಕೆ ಮಾಡಿಕೊಂಡು ಪುಣ್ಯಕ್ಷೇತ್ರದ ಸಂದರ್ಶನವನ್ನು ಮಾಡಿ ನೀವೆಲ್ಲರೂ ಕೂಡ ಪುನೀತರಾಗ್ರಿ. ನಿಮ್ಮೆಲ್ಲರಿಗೂ ಕೂಡ ಆ ಭಗವಂತನ ಆಶೀರ್ವಾದ ಸಿಗಲಿ. ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಜೀವನದಲ್ಲಿ ಒಳ್ಳೆಯ ಒಂದು ಏಳಿಗೆ ಆಗಲಿಕ್ಕೆ ಕಾರಣವಾಗಲಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಈ ಒಂದು ಸಂಚಿಕೆಯಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ವಿಷಯಗಳು ಕೂಡ ಸಮಯೋಚಿತವಾಗಿರ್ತವೆ, ಜೊತೆಗೆ ಸತ್ಯವಾಗಿರ್ತವೆ ಅನ್ನುವಂಥ ಒಂದು ಮಾತನ್ನು ಪುನರುಚ್ಚರಿಸುತ್ತಾ ನಿಮ್ಮೆಲ್ಲರ ಒಂದು ಪ್ರೀತಿಗೆ ಕನ್ನಡಿಗ ಚಾನಲ್ YTಯು ಸದಾ ಒಂದು ಯಾವತ್ತೂ ಕೂಡ ನಿಮ್ಮ ಜೊತೆಗೆ ಇರ್ತೈತಿ, ನಿಮ್ಮೆಲ್ಲರ ಭಾವನೆಗಳಿಗೆ ಸ್ಪಂದಿಸ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.